ಅನಿಷ್ಟ ಎಂದವರ ಮುಂದೆ ನಮ್ಮಿಷ್ಟದಂತೆ ಸಾಗಿ ಅದೃಷ್ಟ ಎನ್ನುವಂತೆ ಬದುಕಬೇಕು ಎನ್ನುವುದು ಕೇವಲ ಒಂದು ಸಾಲಲ್ಲ, ಅದು ಜೀವನದಲ್ಲಿ ಅನೇಕ ಬಾರಿ ಬಿದ್ದು ಎದ್ದು ನಿಂತವರ ಅನುಭವ. ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಮ್ಮ ಕನಸುಗಳನ್ನು ನೋಡಿ ನಗುತ್ತಾರೆ. ಇನ್ನು ಕೆಲವರು ನಿನಗೆ ಇದು ಸಾಧ್ಯವಿಲ್ಲ, ನಿನ್ನಿಂದ ಏನೂ ಆಗಲ್ಲ ಎಂದು ಹೇಳುತ್ತಾರೆ. ನಾವು ಏನಾದರೂ ಹೊಸದಾಗಿ ಮಾಡಲು ಹೊರಟಾಗ ಟೀಕೆ ಮಾಡುವವರೇ ಹೆಚ್ಚು. ನಮ್ಮ ಪ್ರಯತ್ನಗಳಿಗಿಂತ ನಮ್ಮ ತಪ್ಪುಗಳನ್ನು ಎಣಿಸುವವರೇ ಹೆಚ್ಚು. ಆ ಸಮಯದಲ್ಲಿ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಯಾಕೆಂದರೆ ನಾವು ಸೋಲುವುದಕ್ಕಿಂತ ನಮ್ಮವರೇ ನಮ್ಮನ್ನು ನಂಬದೇ ಇರುವುದು ಹೆಚ್ಚು ಕಷ್ಟವಾಗುತ್ತದೆ. ಆದರೆ ಜೀವನ ಒಂದು ವಿಷಯವನ್ನು ಕಲಿಸುತ್ತದೆ. ಎಲ್ಲರಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಯಶಸ್ಸೇ ದೊಡ್ಡ ಉತ್ತರವಾಗುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದರೂ ತನ್ನ ಗುರಿಯನ್ನು ಬಿಡದೆ ಮುಂದೆ ಸಾಗಿದರೆ ಒಂದು ದಿನ ಖಂಡಿತವಾಗಿ ಬದಲಾವಣೆ ಕಾಣುತ್ತಾನೆ. ಇಂದು ನಮ್ಮನ್ನು ಅನಿಷ್ಟ ಎಂದುಕೊಂಡವರು ನಾಳೆ ನಮ್ಮನ್ನು ನೋಡಿ ಆಶ್ಚರ್ಯಪಡಬಹುದು. ಇಂದು ನಮ್ಮ ಕನಸುಗಳನ್ನು ಹಾಸ್ಯ ಮಾಡಿದವರು ನಾಳೆ ನಮ್ಮ ಸಾಧನೆಯನ್ನು ನೋಡಿ ಚಪ್ಪಾಳೆ ತಟ್ಟಬಹುದು. ಆದರೆ ಅದಕ್ಕಾಗಿ ಕೋಪದಿಂದ ಬದುಕಬಾರದು, ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬಾರದು. ನಮ್ಮ ಕೆಲಸ, ನಮ್ಮ ದಾರಿಯಲ್ಲಿ ಸಾಗುವುದು, ನಮ್ಮ ಕನಸುಗಳಿಗಾಗಿ ಶ್ರಮಿಸುವುದು, ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ನಾವು ಉತ್ತಮಗೊಳಿಸಿಕೊಳ್ಳುವುದು. ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ವಿರುದ್ಧ ಇರುತ್ತವೆ. ಹಣದ ಸಮಸ್ಯೆ, ಮನೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮನಸ್ಸಿನ ನೋವು ಇವೆಲ್ಲವೂ ನಮ್ಮ ದಾರಿಯಲ್ಲಿ ಬರುತ್ತವೆ. ಆದರೆ ಇವು ಶಾಶ್ವತವಲ್ಲ. ಇವುಗಳನ್ನು ದಾಟುವ ಧೈರ್ಯ ಇದ್ದರೆ ಮಾತ್ರ ಜೀವನದ ಮುಂದಿನ ಸುಂದರ ಅಧ್ಯಾಯ ಕಾಣಲು ಸಾಧ್ಯ. ಯಾರಾದರೂ ನಿಮ್ಮನ್ನು ಕಡಿಮೆ ಎಂದರೆ ಬೇಸರ ಪಡಬೇಡಿ. ನಿಮ್ಮ ಮೌಲ್ಯವನ್ನು ಅವರ ಮಾತುಗಳು ನಿರ್ಧರಿಸುವುದಿಲ್ಲ. ನಿಮ್ಮ ಮೌಲ್ಯವನ್ನು ನಿಮ್ಮ ಪ್ರಯತ್ನಗಳು, ನಿಮ್ಮ ಕನಸುಗಳು ಮತ್ತು ನಿಮ್ಮ ಹೋರಾಟ ನಿರ್ಧರಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಅನಿಷ್ಟ ಎಂದವರ ಮುಂದೆ ನಮ್ಮಿಷ್ಟದಂತೆ ಸಾಗಿ, ಯಾರಿಗೂ ನೋವು ಕೊಡದೆ, ಯಾರನ್ನು ತುಳಿಯದೆ ನಮ್ಮ ಕನಸುಗಳ ಹಾದಿಯಲ್ಲಿ ನಡೆಯಿರಿ. ಒಂದು ದಿನ ನಿಮ್ಮ ಬದುಕೆ ನಿಮ್ಮ ಅದೃಷ್ಟದ ಕಥೆಯಾಗುತ್ತದೆ. ಆಗ ಜನರು ನಿಮ್ಮ ಬಗ್ಗೆ ಮಾತನಾಡುವುದಿಲ್ಲ, ನಿಮ್ಮ ಸಾಧನೆಯ ಬಗ್ಗೆ ಮಾತನಾಡುತ್ತಾರೆ. ಆ ದಿನದವರೆಗೆ ನಿಲ್ಲಬೇಡಿ, ನಿಧಾನವಾದರೂ ಮುಂದೆ ಸಾಗಿರಿ. ಯಾಕೆಂದರೆ ಜೀವನದಲ್ಲಿ ಗೆಲ್ಲುವವರು ವೇಗವಾಗಿ ಓಡಿದವರಲ್ಲ, ಎಷ್ಟೇ ಕಷ್ಟ ಬಂದರೂ ನಿಲ್ಲದೆ ನಡೆದವರೇ.